ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ನಾಳೆ ಹೊರಬೀಳ್ತಾ ಇದೆ. ಗೆಲ್ತೀವೋ ಸೋಲ್ತೀವೋ ಅನ್ನೋ ಭಯ ಅಭ್ಯರ್ಥಿಗಳಿಗೆ ಶುರುವಾಗಿದೆ. ಇದರ ಮಧ್ಯೆ ಆಪ್ ಮಾಡಿದ್ದ ಶಾಸಕರ ಖರೀದಿ ಆರೋಪ ತನಿಖೆಯ ತಿರುವು ಪಡೆದಿದ್ದು ಕೇಜ್ರಿವಾಲ್ರಿಗೆ ನೋಟಿಸ್ ನೀಡಿದೆ ಎಸಿಬಿ. ಜಿದ್ದಿನ ಅಖಾಡ ದೆಹಲಿ ವಿಧಾನಸಭೆ ಚುನಾವಣೆಯ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭವಾಗಲಿದ್ದು ಇಡೀ ದೇಶದ ಚಿತ್ತ ರಾಷ್ಟ್ರ ರಾಜಧಾನಿಯತ್ತ ನೆಟ್ಟಿದೆ. ಇದರ ಮಧ್ಯೆ ಬಿಜೆಪಿ ವಿರುದ್ಧ ಎಎಪಿ ಮಾಡಿದ್ದ ಅಭ್ಯರ್ಥಿಗಳ ಖರೀದಿ ಆರೋಪದ ತನಿಖೆಗೆ ಎಸಿಬಿ ಇಳಿದಿದೆ. ತನಿಖೆಗೆ ಲೆಫ್ಟಿನೆಂಟ್ ಗವರ್ನರ್ ಆದೇಶಿಸಿದ ಬೆನ್ನಲ್ಲೇ ಅರವಿಂದ್ ಕೇಜ್ರಿವಾಲ್ ಮನೆ ಮೇಲೆ ಭ್ರಷ್ಟಾಚಾರ ನಿಗ್ರಹ ದಳ ದಾಳಿ ಮಾಡಿ ಶಾಕ್ ಕೊಟ್ಟಿದೆ. ಆಪ್ ನಾಯಕರ ಖರೀದಿಗೆ 15 ಕೋಟಿ ಆಫರ್. ಕೇಜ್ರಿವಾಲ್ ಆರೋಪದ ಬೆನ್ನಲ್ಲೇ ಎಸಿಬಿ ರೇಡ್. ಮತದಾನಕ್ಕೂ ಮುನ್ನ ಬಿಜೆಪಿ ವಿರುದ್ಧ ಆಪ್ ನಾಯಕರು ಅಭ್ಯರ್ಥಿಗಳ ಖರೀದಿ ಆರೋಪ ಮಾಡಿದ್ರು. ಎಎಪಿ ಅಭ್ಯರ್ಥಿಗಳು ಬಿಜೆಪಿ ಸೇರಿದ್ರೆ ಸಚಿವ ಸ್ಥಾನ ಮತ್ತು ತಲಾ 15 ಕೋಟಿ ರೂಪಾಯಿ ನೀಡುವ ಆಫರ್ ನೀಡಲಾಗಿದೆ ಎಂದು ಆರೋಪಿಸಿದ್ರು. ಈ ಬಗ್ಗೆ ಬಿಜೆಪಿ ನೀಡಿದ ದೂರಿನ ಮೇರೆಗೆ ಎಸಿಬಿ ತನಿಖೆಗೆ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಆದೇಶಿಸಿದ್ರು. ಗವರ್ನರ್ ಎಸಿಬಿಗೆ ಆದೇಶ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಆಪ್ ಮುಖ್ಯಸ್ಥ ಕೇಜ್ರಿವಾಲ್ಗೆ ಭ್ರಷ್ಟಾಚಾರ ನಿಗ್ರಹ ದಳ ದಾಳಿ ಇಡಿತು. ಕೇಜ್ರಿವಾಲ್ ಅವರ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ಮಾಡಿ ಶೋಧ ನಡೆಸಿದ್ದು ಅಭ್ಯರ್ಥಿಗಳ ಖರೀದಿ ಆರೋಪಕ್ಕೆ ಪುರಾವೆಗಳನ್ನು ಒದಗಿಸಿ ಅಂತ ಕೇಜ್ರಿವಾಲ್ಗೆ ಎಸಿಬಿ ನೋಟಿಸ್ ಜಾರಿ ಮಾಡಿದೆ. ಎಸಿಬಿ ದಾಳಿಯನ್ನು ಪ್ರಶ್ನಿಸಿರುವ ಎಎಪಿ ಕಾನೂನು ಘಟಕದ ಅಧ್ಯಕ್ಷ ಸಂಜೀವ್ ನಾಸಿಯರ್ ಇದು ತುಂಬಾ ಆಶ್ಚರ್ಯಕರ ಎಂದಿದ್ದಾರೆ. एसीबी ने जो इन्फॉर्म किया है 1.5 घंटा पहले जब वो आए खाली हाथ आए थे, उनके पास कोई पेपर नहीं था, कोई नोटिस नहीं था, इवन स्टैंप तक भी नहीं थी. जब हमने कहा कि भी आप लीगल तरीके से बताइए कि किसकी कंप्लेंट है और क्या कंप्लेंट है और किस बारे में आप पूछताछ करना चाहते हैं, तो उन्होंने 1.5 घंटा लगा दिया है एक नोटिस को मंगवाने में. नोटिस भी बाहर से आया, यहाँ पे स्टैंप लगा के वो नोटिस देकर गए हैं. उस नोटिस में ना कंप्लेंट का हवाला है, सिर्फ उसमें इतना हवाला है कि ट्वीट किया है अरविंद जी ने, उस ट्वीट को लेकर वो पूछताछ करना चाहते हैं. ನಾಳೆ ದೆಹಲಿ ವಿಧಾನಸಭೆಯ ಫಲಿತಾಂಶ ಹೊರಬರಲಿದೆ. ಬಹುತೇಕ ಚುನಾವಣೋತ್ತರ ಸಮೀಕ್ಷೆಗಳು ಬಿಜೆಪಿ ಪರ ಭವಿಷ್ಯ ನುಡಿದಿವೆ. ದೆಹಲಿ ಸರ್ಕಾರ ರಚನೆಗೆ ಮ್ಯಾಜಿಕ್ ನಂಬರ್ 36 ಬೇಕಾಗಿದ್ದು ಇದನ್ನ ಬಿಜೆಪಿ ಸುಲಭವಾಗಿ ಪಡೆಯಲಿದೆ ಅಂದಿದ್ವು ಸಮೀಕ್ಷೆಗಳು. ಸಮೀಕ್ಷೆಗಳನ್ನ ನಂಬಲ್ಲ ಎಂದಿದ್ದ ಎಎಪಿ ನಾಯಕರು ಬಿಜೆಪಿ ಶಾಸಕರ ಖರೀದಿಗೆ ಇಳಿದಿದೆ ಅಂತ ಆರೋಪಿಸಿದ್ದಾರೆ. ಆರೋಪ ಪ್ರತ್ಯಾರೋಪ ಏನಾದ್ರೂ ಇರ್ಲಿ, ಫೆಬ್ರವರಿ 5ರಂದು 70 ಕ್ಷೇತ್ರಗಳಿಗೆ ವೋಟಿಂಗ್ ಆಗಿತ್ತು. ನಾಳೆ 19 ಕೇಂದ್ರಗಳಲ್ಲಿ ಮತ ಎಣಿಕೆ ನಡೆಯಲಿದೆ. ಅಧಿಕಾರದ ಗದ್ದುಗೆ ಏರುವ ನಿರೀಕ್ಷೆಯಲ್ಲಿ ಆಪ್, ಬಿಜೆಪಿ, ಕಾಂಗ್ರೆಸ್ 3 ಪಕ್ಷಗಳು ಇವೆ. ಮತ ಎಣಿಕೆ ಮತ್ತು ಸಂಭ್ರಮಾಚರಣೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ದೆಹಲಿ ಪೊಲೀಸ್ ಇಲಾಖೆ ಹೆಚ್ಚಿನ ಭದ್ರತೆ ಒದಗಿಸಿದೆ. जो मतगणना केंद्र हैं वो 19 हैं पूरे जो 15 पूरे दिल्ली में, और इन मतगणना केंद्रों का एक एडिशनल डीसीपी स्तर के अधिकारी को उनका इंचार्ज बनाया गया है. डिस्ट्रिक्ट इलेक्टोरल ऑफिसर हैं और रिटर्निंग ऑफिसर हैं, उनके साथ लोकल पुलिस के पूरा तालमेल बना हुआ है. जो पॉलिटिकल पार्टीज हैं, कैंडिडेट्स हैं, उनके साथ भी लोकल पुलिस ने तालमेल बनाया हुआ है ताकि सारी व्यवस्था शांतिपूर्ण रहे. ಚುನಾವಣಾ ಫಲಿತಾಂಶದಲ್ಲಿ ಗೆದ್ದು ಬೀಗೋರ್ಯಾರು, ಅಧಿಕಾರದ ಗದ್ದುಗೆ ಯಾರ ಪಾಲಾಗುತ್ತೆ ಅನ್ನೋದು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗಲಿದೆ. ಅಂದಹಾಗೆ ದೆಹಲಿ ಫಲಿತಾಂಶದ ಬಗ್ಗೆ ಕ್ಷಣದ ಮಾಹಿತಿಯನ್ನ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ನಾವು ಕೊಡ್ತಾ ಇರ್ತೀವಿ. ನೀವು ಮಿಸ್ ಮಾಡದೆ ನೋಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.